ಹಾಯ್ ಹಲೋ ನಮಸ್ಕಾರ ನಮಸ್ಕಾರ. ತಮ್ಮ ಹೇಮಾಸ್ಫುಟ ಪ್ರಪಂಚಕ್ಕೆ ಸುಸ್ವಾಗತ. ನೋಡಿ, ಇಲ್ಲಿ ಒಂದು ಹಾಕಿದ್ದೆ. ಎಲ್ಲ ಪ್ರತಿದಿನ ಈ ಥರನೇ ತೊಡಿ ಇಡೋದು. ಸೊಪ್ಪು ಹಾಕಿದ್ದೀನಿ, ಸೊಪ್ಪಿನ ಬೀಜನೂ ಬಿಡಲ್ಲ, ಏನೂ ಬಿಡಲ್ಲ. ಇಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಬರ್ತಾಯಿದೆ, ಅದನ್ನೂ ಬಿಡಲ್ಲ ಅನ್ನತ್ವೆ. ಏನು ಮಾಡೋದೋ ಗೊತ್ತಿಲ್ಲ. ಪ್ರತಿದಿನ ಇಲ್ಲಿ ನೋಡಿ, ಇದೇ ಕತೆ, ನಮ್ಮದು ಮುಗಿಯದ ಕತೆ. ಹೆಗ್ಣಗಳಿಗೂ ನಮ್ಮದು ದಿನ ನಾನು ನಿಮಗೆ ತೋರಿಸೋದು, ಯಾರ ಹತ್ರನಾದರೂ ಹೇಳ್ಕೊಬೇಕಲ್ವ ನನ್ನ ನೋವನ್ನ. ಹಾಗಾಗಿ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ನೋಡಿ, ಇಲ್ಲಿ ಬೀಜ ಹಾಕಿದ್ದೀನಿ, ಡಬಲ್ ಬೀನ್ಸ್ದು. ಎಲ್ಲಿ ತಿಂದುಬಿಡುತ್ತೋ ಅಂತ ಹೀಗೆ ಮುಚ್ಚಿದ್ದೀನಿ. ಎಲ್ಲದಕ್ಕೂ ಎಲ್ಲಿಂದ ತಂದು ಮುಚ್ಚೋದು, ಪ್ರತಿಯೊಂದು ಪಾಟಿಗೂ ಹೇಗೆ ಮುಚ್ಚೋದು ಅದೇ ಗೊತ್ತಾಗ್ತಾಯಿಲ್ಲ. ನನಗಂತೂ ಬೇಜಾರಾಗೋಗ್ತಾಯಿದೆ. ದಾಸವಾಳ ಮೊಗ್ಗು. ನಾನು ನಮ್ಮ ಸಿರಿಗೆ ಬೈತಾಯಿದ್ದೆ, ತಿನ್ಕೊಬಿಟ್ಟಿದೀಯಾ ನೀನು ಅಂತ. ತಿಂದಿರೋದು ಹೆಗ್ಣ ಪಾಪ. ಇವಳಿಗೆ ಬೈತಾ ಇದ್ದೆ ನಾನು, ನೀನೇ ತಿಂದಿರೋದು, ನೀನೇ ತಿನ್ಕೊಂಡಿರೋದು ಅಂತ ಅಂದ್ಬಿಟ್ಟು. ತಿಂದಿರೋದು ನೋಡಿದ್ರೆ ಹೆಗ್ಣ ಪಾಪ. ನನ್ನ ಮಗಿಗೆ ಬೈತಾ ಇದ್ದೆ. ಬನ್ನಿ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಆ ಗಿಡ ಬೆಳೆಯೋಕ್ಕೆ ಬಿಡೋದೇ ಇಲ್ಲ ಅಂತ ಅನ್ನಿಸುತ್ತೆ. ಆ ರೀತಿ ದಿನ ತೋಡಿ ಇಡ್ತಾ ಇದೆ. ಏಯ್ ಓಡ್ಬಿಟ್ಲು. ನೀನು ಎಲ್ಲಿಗೆ ಹೋಗೋದು? ಜಾಗ ಸಿಕ್ತು, ಓಡ್ಬಿಟ್ಲು ನಮ್ಮ ಪಾರು. ನೋಡಿ, ಎಲ್ಲ ನಿಮ್ಮ ಮುಂದೆನೇ ಇದನ್ನೆಲ್ಲ ಹಾಕಿ ಮುಚ್ಚಿದ್ದೆ. ಈ ಗಿಡನ ಮತ್ತೆ ರೀಪಾಟ್ ಮಾಡಲಿಲ್ಲ ಅಂದರೆ ಹೋಗುತ್ತೆ. ಇಲ್ಲೆಲ್ಲ ಚಿಗುರು ಬರ್ತಾಯಿದೆ, ಏನು ಮಾಡೋದು ಗೊತ್ತಿಲ್ಲ. ಹುಳ ಹೊಡೆದಂಗೆ ಆಗಿತ್ತು ಅಂತ ಎಲ್ಲ ತೆಗೆದು ಕಂಪ್ಲೀಟಾಗಿ ಹೊಸದಾಗಿ ಹಾಕಿದ್ದೆ. ಈಗೆಲ್ಲ ಚಿಗುರು ಬರ್ತಾಯಿತ್ತು ನೋಡಿ, ಯಾವ ಥರ ತೋಡಿದೆ, ಎಷ್ಟು ಒಳಕ್ಕೆ ಹಾಕ್ತಾಯಿದ್ರೆ ನೋಡಿ ಹೆಂಗೆ ಹೋಗ್ತಾಯಿದೆ ಅಂತ. ಯಾವ್ದಾರ ಜಮೀನ್ಗಾರ ಕರ್ಕೊಂಡೋಗಿ ಕೆಲ್ಸಕ್ಕೆ ಇಟ್ಕೋಬೇಕು, ಚೆನ್ನಾಗಿ ತೋಡುತ್ತೆ. ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ. ಇದು ದಾಸವಾಳ ಚಿಗುರು ಬರ್ತಾಯಿದೆ, ಇದೂ ಬಿಡಲ್ಲ. ಎಲ್ಲ ಬೇಜಾರಾಗ್ತಿದೆ ನನಗಂತೂ. ಇದೊಂದು ರಿಪಾರ್ಟ್ ಮಾಡಿದ್ದೆ. ನೀರು ಹಾಕಬೇಕು, ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ. ಇದು ಇತ್ತೀಚೆಗಷ್ಟೇ ರಿಪಾರ್ಟ್ ಮಾಡಿದರೆ ಯಾವಾಗಲೂ ಹೆಗ್ಣ ತೋಡಿ ಇದು ಮೇಲೇ ಬಂದ್ಬಿಟ್ಟಿದೆ. ಇನ್ನು ಗಿಡ ಹಾಳಾಗ್ಬಿಡುತ್ತೆ ಅಂತೇಳಿ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾಯಿದೆ. ಇನ್ನು ಗಿಡ ಹೋಗ್ಬಿಡುತ್ತೆ ಅಂಥೇಳಿ ಹಾಗೆ ಮಣ್ಣನ್ನು ಹಾಕಿ ಇದು ಮಾಡಿದ್ದೆ. ಇನ್ನು ಮಳೆಗಾಲ ಶುರುವಾಯಿತು ಅಂತ ಅಂದರೆ ಹೋಲ್ಸ್ ಇರಲ್ಲ, ಡ್ರೈನೇಜ್ ಹೋಲ್ ಇಲ್ಲದೇ ನೀರು ನಿಂತು ಇನ್ನು ಗಿಡ ಹೋಗ್ಬಿಡುತ್ತೆ ಅಂಥೇಳಿ ಮತ್ತೆ ಇದನ್ನು ತೆಗೆದು ಇದು ಕೆಳಗಡೆಗೆ ಹಾಕಿ ಮತ್ತೆ ರಿಪಾರ್ಟ್ ಮಾಡೋಣ ಅಂಥೇಳಿ ತೊಗೊಬಂದಿದ್ದೀನಿ. ಸೇಮ್ ಇದ್ರದ್ದು ಅದೇ ಕಥೆನೇ ಆಗಿದೆ. ಗಿಡ ಎಲ್ಲ ಚೆನ್ನಾಗಿ ಚಿಗುರು ಬಂದು ಎಲ್ಲ ಆದಮೇಲೆ ಮತ್ತೆ ತೋಡಿ ಮತ್ತು ಇವಾಗ ಗಿಡ ಯಾಕೋ ಅಲ್ಲಿ ಈ ಸೈಡ್ ಹೋಗೋ ಥರ ಆಗಿದೆ. ಇನ್ನು ಅದು ಸ್ವಲ್ಪ ಎಲ್ಲ ಕಟ್ ಮಾಡಿ ಮತ್ತೆ ಹಾಕಲಿಲ್ಲ ಅಂದರೆ ಮತ್ತೆ ಇನ್ನು ಗಿಡ ಹಾಳಾಗುತ್ತೆ. ಹಾಗಾಗಿ ಆ ಗಿಡನೂ ಮತ್ತೆ ರೀಪಾಟ್ ಮಾಡೋಣ ಅಂತ ತೊಗೊಬಂದಿದ್ದೀನಿ. ಬನ್ನಿ ಇವಾಗ ರೀಪಾಟ್ ಮಾಡೋಣ. ಕಿಚನ್ ವೇಸ್ಟೆಲ್ಲ ಹಾಕಿರ್ತೀವಲ್ವ, ಆ ಕಿಚನ್ ವೇಸ್ಟೆಲ್ಲ ಹಾಕಿರೋದ್ರಿಂದ ಅದನ್ನು ತಿನ್ನೋದಕ್ಕೋಸ್ಕರ ಮತ್ತು ಹೆಗಣ ಬಂದು ಇದನ್ನು ಮಾಡ್ತಾ ಇರುತ್ತೆ. ಅದಕ್ಕೆ ಇವಾಗ ಇದನ್ನು ತೆಗೆದ್ಬಿಟ್ಟು ಹಾಕಿದರೆ ಬೆಸ್ಟ್ ಅಂತೇಳಿ
ಮತ್ತೆ ತೆಗಿತಾ ಇದ್ದೀನಿ. ಕಿಚನ್ ವೇಸ್ಟ್ ಹಾಕಿದ್ರಿಂದ ಆಲ್ರೆಡಿ ಎಷ್ಟು ಗೊಬ್ಬರ ಆಗ್ತಾಯಿದೆ ಅಂತೇಳಿ ಇದನ್ನು ತಿನ್ನೋದಕ್ಕೋಸ್ಕರ ಬಂದು ಎಲ್ಲ ಗಿಡನೂ ಇದು ಮಾಡಿರುತ್ತೆ. ಈ ಕಿಚನ್ ವೇಸ್ಟ್ಗೋಸ್ಕರ ಆ ರೀತಿಯಾಗಿ ಬರ್ತಾ ಇರುತ್ತೆ. ಇದಕ್ಕೆ ಸ್ವಲ್ಪ ಮತ್ತೆ ಬೂದಿ ಎಲ್ಲ ಹಾಕಿ ಮೇಲೆ ಕೆಳಗಡೆ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಈ ರೀತಿಯಾಗಿ ಮಾಡಿದರೆ ಹುಡಿ ಆಗಿರಬೇಕು. ಆವಾಗ ನೀರುಗಳು ಕೂಡ ಚೆನ್ನಾಗಿ ಸರಾಗವಾಗಿ ಹೋಗುತ್ತೆ. ಅದೆರಡು ರೀಪಾಟ್ ಆಯಿತು ನೋಡಿ, ರೀಪಾಟ್ ಆಗಿದೆ. ಅಲ್ಲಿ ನೋಡಿ ಪಾರು, ನೀನು ಗಿಡ ಹಾಕೊಡಕ್ಕೆ ಬಂದಿದ್ಯಪ್ಪ, ಹೆಲ್ಪ್ ಮಾಡ್ತಿದ್ಯಾ ಕಂದ. ಇದು ಅಡೇನಿಯಂ ಗಿಡ ಜಾಸ್ತಿ ಬೇರು ಬಿಟ್ಕೊಂಬಿಟ್ಟಿದೆ. ಅದಕ್ಕೆ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಇದು ಮರಳು ಜಾಸ್ತಿ ಇರಬೇಕು ನೋಡಿ, ಮರಳು ಜಾಸ್ತಿ ಇರೋ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮರಳು ಸ್ವಲ್ಪ ಜಾಸ್ತಿ, ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ. ಇದಕ್ಕೇನಂತ ಜಾಸ್ತಿ ಗೊಬ್ಬರ ಬೇಕಾಗಲ್ಲ, ಮತ್ತು ಇದಕ್ಕೆ ಕೊಕೊಪಿಟ್ ಏನು ಹಾಕೋದು ಬೇಕಾಗಲ್ಲ. ಏಕೆಂದರೆ ಇದು ಅಡೇನಿಯಂ ಆಗಿರೋದ್ರಿಂದ ನೀರು ಸರಾಗವಾಗಿ ಹೋಗೋ ಥರ ಇರಬೇಕು. ಅದಕ್ಕೇನು ಕೊಕೊಪಿಟ್ ಅವಶ್ಯಕತೆ ಇಲ್ಲ. ಹಾಗಾಗಿ ನೋಡಿ, ನೀಟಾಗಿ ಮಣ್ಣೆಲ್ಲ ನೀರು ಹಾಕಿದ ತಕ್ಷಣ ಸೋರೋಗೋ ಥರ ಇರಬೇಕು. ಈಗ ಆಲ್ರೆಡಿ ಸ್ವಲ್ಪ ಡ್ರೈನೇಜ್ ಹೋಲ್ಗೆ ನೀರು ಸರಾಗವಾಗಿ ಹೋಗೋ ಥರ ಡ್ರೈನೇಜ್ ಹೋಲೆಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ರೆಡಿ ಮಾಡಿದ್ದೀನಿ. ಈಗ ಇದನ್ನು ತೆಗೆದು ಇದನ್ನು ರೀಪಾಟ್ ಮಾಡಬೇಕು. ಈಗ ಎಷ್ಟು ದಪ್ಪ ಗಿಡ ಆಗಿದೆ ಅಂಥೇಳಿ. ಇದು ಇಡೋದಕ್ಕೇ ಜಾಗ ಇಲ್ಲದೇ ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗ್ತಾಯಿತ್ತು. ಈಗ ಅದಕ್ಕೇ ತೆಗೆದು ಇದಕ್ಕೆ ರೀಪಾಟ್ಗೆ ಹಾಕ್ತೀನಿ ನೋಡಿ. ಇದು ಇವಾಗ ಸ್ವಲ್ಪ ದಪ್ಪ ಇರುತ್ತೆ. ಈಗ ಇದಕ್ಕೆ ಹಾಕಿ ರೀಪಾಟ್ ಮಾಡ್ತೀನಿ ನೋಡಿ. ಎಷ್ಟು ದಪ್ಪ ಬೇರು ಬಂದಿದೆ, ಎಷ್ಟು ದಪ್ಪ ಆಗಿದೆ ಅಂಥೇಳಿ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಣ್ಣನ್ನು ಹಾಕ್ತಾಯಿದ್ದೀನಿ. ವುಡನ್ ಹ್ಯಾಶ್ ಹಾಕೋದ್ರಿಂದ ಯಾವುದೇ ಥರದ ಫಂಗಸ್ ಕೂಡ ಆಗಲ್ಲ. ಹಾಗಾಗಿ ಅದನ್ನು ಕೂಡ ನಾನು ಹಾಕ್ಕೊತೀನಿ. ಕಂಪ್ಲೀಟಾಗಿ ರೀಪಾಟ್ ಆಗಿದೆ. ಆಮೇಲೆ ಚೆನ್ನಾಗಿ ಚಿಗುರು ಬರುತ್ತೆ. ಈಗ ಇದು ರೀಪಾಟ್ ಮಾಡಿ ಆಲೆ 2 ವರ್ಷ ಆಗಿದೆ. ಗ್ರೋತ್ ಅಂತೂ ಚೆನ್ನಾಗಿದೆ ನೋಡಿ. ಎಷ್ಟೊಂದು ಬ್ರಾಂಚಸ್ಗಳೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನು ಕೂಡ ಇವಾಗ ರೀಪಾಟ್ ಮಾಡಿಬಿಟ್ರೆ ಇನ್ನು ಮಳೆಗಾಲ ಶುರುವಾಗುತ್ತೆ. ಮಳೆಗಾಲ ಶುರುವಾಗೋಷ್ಟರೊಳಗಡೆ ಗಿಡ ಕೂಡ ಸೆಟ್ ಆಗುತ್ತೆ. ಗಿಡ ಕೂಡ ಸೆಟ್ಟಾಗಿ ಚೆನ್ನಾಗಿ ಇನ್ನು ಹೂ ಬಿಡೋಕ್ಕೆ ಶುರುವಾಗುತ್ತೆ ನೋಡಿ. ಇಲ್ಲೂ ಕೂಡ ಒಂದು ಮೊಗ್ಗಿದೆ. ಹಾಗಾಗಿ ಬ್ರಾಂಚಸ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದು ಗಿಡಕ್ಕೆ ಆಲ್ರೆಡಿ 1 ವರ್ಷದ ಮೇಲಾಗಿದೆ ತೊಗೊಂಡು ಬಂದು. ಹಾಗಾಗಿ ಇದನ್ನು ಕೂಡ ರೀಪಾಟ್ ಮಾಡಿಬಿಡ್ತೀನಿ. 1 ವರ್ಷ ಇನ್ನು 2 ವರ್ಷಕ್ಕೆ ಬಂದಿದೆ, 2 ವರ್ಷನೇ ಆಗಿದೆ. ಹಾಗಾಗಿ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ರೀಪಾಟ್ ಮಾಡಿಬಿಡ್ತೀನಿ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಹಾಗಾಗಿ ಕಂಪ್ಲೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ತೆಕ್ಕೋಬೋದು ಅಂಥೇಳಿ. ಈ ರೀತಿಯಾಗಿ ಹುಡಿ ಆಗಿದ್ದರೆ ಆರಾಮಾಗಿ ತೆಕ್ಕೋಬೋದು ನೋಡಿ. ಬೇರುಗಳು ಕೂಡ ಎಷ್ಟೊಂದು ಬೇರುಗಳು ಬಂದ್ಬಿಟ್ಟಿದೆ. ಹಾಗಾಗಿ ಅದನ್ನು ಕೂಡ ರೀಪಾಟ್ ಮಾಡಿಬಿಡ್ತೀನಿ. ಈಗ ಬೇರುಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಎಲ್ಲ ಈ ಥರ ಬೇರುಗಳು ಜಾಸ್ತಿ ಆಗಿಬಿಟ್ಟೀಗ ಹೂಗಳು ಕೂಡ ಕಡಿಮೆ ಆಗುತ್ತೆ.
ಹಾಗಾಗಿ ಈ ಟೈಮ್ನಲ್ಲೇ ನೋಡಿಕೊಂಡು ರೀಪಾಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಬೇರು ಬಂದಿದೆ ಅಂಥೇಳಿ. ನೋಡಿ ಮತ್ತು ಹಾಗೆ ಮಣ್ಣು ಕೂಡ ನೋಡಿ ಎಷ್ಟು ಪುಡಿ ಆಗಿದೆ ಅಂಥೇಳಿ. ನೋಡಿ ಈಗ ಇದನ್ನೆಲ್ಲ ಯಾವುದೇ ಥರದ್ದು ಬೇರಲ್ಲೂ ಕೂಡ ಗಂಟು ರೋಗಗಳು ಬರುತ್ತೆ. ಆ ಗಂಟು ರೋಗಗಳು ಕೂಡ ಇಲ್ಲ, ಹೆಲ್ದಿಯಾಗಿದೆ ಬೇರು ಕೂಡ. ಇದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕು, ಬೇರಲ್ಲಿ ಏನಾದರೂ ರೋಗಗಳಿದೆಯಾ ಏನು ಅಂಥೇಳಿ. ಮಧ್ಯ ಮಧ್ಯ ತರಕಾರಿ ಕಟ್ ಮಾಡಿದ್ದು ಹಾಕ್ತಾ ಇರ್ತೀನಿ. ಹಾಗಾಗಿ ಹಾಗಲಕಾಯಿ ಬೀಜ ಇದೆ ನೋಡಿ, ಇದು ಫುಲ್ಲು ಬೀಜ ಕೂಡ ಡ್ರೈ ಆಗಿಬಿಟ್ಟಿದೆ. ನೋಡಿ ಎಷ್ಟು ಬೇರು ಬಂದಿದೆ ಅಂಥೇಳಿ. ಬೇರು ಕೂಡ ಚೆನ್ನಾಗಿದೆ ನೋಡಿ, ಯಾವುದೇ ಥರದ್ದು ಗಂಟು ರೋಗ ಆಗಲಿ ಇನ್ನೊಂದಾಗಲಿ ಇಲ್ಲ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಹೈಪ್ ಅಂತ ಇರುತ್ತೆ, ಹೈಪನ್ನು ಕೂಡ ಮಾಡಿ ಅಂತ ಕೇಳ್ಕೊಳ್ತಾ, ಯಾರಿಗೆಲ್ಲ ಗಾರ್ಡನ್ ವಿಡಿಯೋ ಇಷ್ಟ ಆಯ್ತು ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ, ಮತ್ತೆ ನಾನು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.